ದೇಶದ ಎಲ್ಲ ಭಾಗದಲ್ಲೂ ನಮ್ಮ ಕರ್ನಾಟಕದ ರಾಗಿ ಅಂಬ್ಲಿ ಅಂದ್ರೆ ಅಷ್ಟು ಫೇಮಸ್. ಇತ್ತೀಚೆಗಂತೂ ಫರ್ಮೆಂಟೆಡ್ ರಾಗಿ ಅಂಬ್ಲಿ ತುಂಬಾ ವೈರಲ್ ಆಗಿದೆ. ಯಾಕಂದ್ರೆ ಇದು ಒಳ್ಳೆ ಪ್ರೋಬಯೋಟಿಕ್ ಡ್ರಿಂಕ್ ಮತ್ತೆ ನ್ಯಾಚುರಲ್ ಕೂಲಂಟ್. ಬಾಡಿಗೆ ಬೇಕಾಗಿರೋ ಒಂದು ಒಳ್ಳೆ ಬ್ಯಾಕ್ಟೀರಿಯಾನ ಫರ್ಮೆಂಟೆಡ್ ರಾಗಿ ಅಂಬ್ಲಿ ಕ್ರಿಯೇಟ್ ಮಾಡಿ ಗಟ್ ಹೆಲ್ತ್ನ ಬೂಸ್ಟ್ ಮಾಡುತ್ತೆ. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಫರ್ಮೆಂಟೆಡ್ ರಾಗಿ ಅಂಬ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಅರ್ಧ ಬೌಲ್ ರಾಗಿಗೆ ಅರ್ಧ ಬೌಲ್ನಷ್ಟು ನೀರನ್ನು ಹಾಕಿ ಗಂಟು ಆಗದೆ ಇರೋ ರೀತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ನೋಡಿ, ಯಾವುದೇ ರೀತಿಯಾದ ಲಂಪ್ಸ್ ಇದ್ರೊಳಗಡೆ ಇಲ್ಲ, ಇವನ್ ಆಗಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಒಂದು ಪಾತ್ರೆಗೆ ನಾನು 4 ಬೌಲ್ನಷ್ಟು ನೀರನ್ನು ಹಾಕೊಂಡು ಬಿಡ್ತೀನಿ. ಅಂಬ್ಲಿ ಸ್ವಲ್ಪ ಗಟ್ಟಿಯಾಗಿ ಬೇಕಂದ್ರೆ ನೀವು 3 ಬೌಲ್ನಷ್ಟು ನೀರನ್ನು ಕೂಡ ಹಾಕೊಳ್ಬೋದು. ಸೊ ನೀರು ಚೆನ್ನಾಗಿ ಕುದಿ ಬಂದಮೇಲೆ ನಾನು ಇದಕ್ಕೆ ಕಲಸಿಟ್ಟಿರುವಂಥ ರಾಗಿ ಹಿಟ್ಟನ್ನು ಹಾಕೊಂಡು ಬಿಡ್ತೀನಿ. ನೀರು ಕುದಿ ಬಂದಮೇಲೆ ನಾವು ಇದಕ್ಕೆ ರಾಗಿ ಹಿಟ್ಟನ್ನು ಹಾಕೊಳ್ಬೇಕು, ಇಲ್ಲಾಂದ್ರೆ ಗಂಟಾಗುತ್ತೆ. ಈ ರೀತಿ ಕಲಿಸ್ತಾ ಒಂದು 5 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಸಾಕು. ನೋಡಿ, ಅಂಬ್ಲಿ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಇದನ್ನ ತಣ್ಣಗಾಗಕ್ಕೆ ಇಟ್ಬಿಡ್ತೀನಿ. ಇವಾಗ ತಣ್ಣಗಾಗಿರುವಂಥ ಅಂಬ್ಲಿನ ನಾವು ಫರ್ಮೆಂಟ್ ಮಾಡೋಕ್ಕೆ ಇಟ್ಬಿಡೋಣ. ನಾನೊಂದು ಮಣ್ಣಿನ ಪಾತ್ರೆಯಲ್ಲಿ ಅಂಬ್ಲಿನ ಫರ್ಮೆಂಟ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ನ್ಯಾಚುರಲ್ ಆಗಿ ತಂಪಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಮ್ಮೆಲ್ರಿಗೂ ಗೊತ್ತು ರಾಗಿ ಅಂಬ್ಲಿ ಬೆನಿಫಿಟ್ಸ್ ಎಷ್ಟಿದೆ ಅಂತ. ಒಂದು ನ್ಯಾಚುರಲ್ ಕೂಲಂಟ್ ಇದು. 2 ಬೌಲ್ನಷ್ಟು ನೀರನ್ನು ಹಾಕೊಂಡ್ಬಿಡ್ತೀನಿ. ಒಂದು ರಾತ್ರಿ ಇದನ್ನ ಫರ್ಮೆಂಟ್ ಮಾಡಕ್ಕೆ ಇಟ್ಬಿಡ್ತೀನಿ. ಸೊ ಒಂದು ರಾತ್ರಿ ಆಗಿದೆ, ಅಂಬ್ಲಿ ಎಲ್ಲ ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಕೈಯಿಂದ ಒಂದ್ಸಾರಿ ಇದನ್ನ ಈವನ್ ಆಗಿ ಕಲ್ಸ್ಕೊಂಡ್ಬಿಡೋಣ. ಹೈ ಫೈಬರ್, ಹೈ ಕ್ಯಾಲ್ಸಿಯಂ ಮತ್ತೆ ಹೈ ಐರನ್ ಇರುವಂತಹ ರಾಗಿ ಅಂಬ್ಲಿನ ನಾವು ಬೇಸಿಗೆಯಲ್ಲಿ ಕುಡಿಲೇಬೇಕು. ಹಾಗೆ ಇದು ಗ್ಲೂಟನ್ ಫ್ರೀ ಇರೋದ್ರಿಂದ ಗ್ಲೂಟನ್ ಇಂಟಾಲರೆನ್ಸ್ ಇರೋರು ಕೂಡ ಇದನ್ನ ಸೇವಿಸ್ಬೋದು. ಇವಾಗ ಮಜ್ಜಿಗೆಗೆ ರೆಡಿ ಮಾಡ್ಕೊಂಡು ಬಿಡೋಣ. ಒಂದು ಬೌಲ್ನಷ್ಟು ನಾನು ಮೊಸರನ್ನ ಹಾಕೊಳ್ತಾ ಇದ್ದೀನಿ. 4 ಸೌಟ್ ಮೊಸರನ್ನ ತಗೊಂಡಿದ್ದೀನಿ. ಸ್ವಲ್ಪ ಹುಳಿ ಜಾಸ್ತಿ ಬೇಕಿದ್ರೆ ನೀವು ಜಾಸ್ತಿ ಮೊಸರನ್ನ ಕೂಡ ಹಾಕೊಳ್ಬೋದು. ಇವಾಗ ಇದನ್ನ ಕಡ್ಕೊಂಡು ಬಿಡ್ತೀನಿ. ಮೊಸರನ್ನ ಡೈರೆಕ್ಟ್ ಅಂಬ್ಲಿಗೆ ಹಾಕಿ ಕಡಿಯೋದ್ರಿಂದ ಅದು ಇವನ್ ಆಗಿ ಮಿಕ್ಸ್ ಆಗಲ್ಲ, ಸ್ವಲ್ಪ ಒಡ್ಕೊಳ್ಕಾಗಿ ಬರುತ್ತೆ. ಈ ರೀತಿ ಮೊದಲು ಮಜ್ಜಿಗೆನ ಮಾಡಿಕೊಂಡು ಅದನ್ನ ಅಂಬ್ಲಿಗೆ ಹಾಕೊಂಡು ಕಡ್ಕೊಂಡ್ರೆ ಇವನ್ ಆಗಿ ಚೆನ್ನಾಗಿ ಮಿಕ್ಸ್ ಆಗಿರುವಂಥ ಅಂಬ್ಲಿ ನಮಗೆ ಸಿಗುತ್ತೆ. ಸೊ ಮಜ್ಜಿಗೆನ ಹಾಕ್ಬಿಟ್ಟು ಕಡ್ಕೊಂಡು ಬಿಡ್ತೀನಿ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಅಂಬ್ಲಿಗೆ ಒಂದಿಷ್ಟು ಮಸಾಲೆನ ಹಾಕೊಂಡು ಬಿಡೋಣ. ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ತಗೊಳ್ತಾ ಇದ್ದೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಬಿಡ್ತೀನಿ. ಮತ್ತು ಅರ್ಧ ಟೀ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಬ್ಲ್ಯಾಕ್ ಸಾಲ್ಟನ್ನು ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ 1 ಟೀ ಸ್ಪೂನ್ ಸಾಲ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಪೇಸ್ಟ್ನ ಮಾಡ್ಕೊಂಡು ಬಿಡೋಣ. ಅನ್ಹೆಲ್ದಿ ಕೋಲ್ಡ್ ಡ್ರಿಂಕ್ಸ್ನೆಲ್ಲ ಕುಡಿಯೋ ಬದಲು ಈ ರೀತಿ ಹೆಲ್ದಿ ಆಗಿರುವಂಥ ಫರ್ಮೆಂಟೆಡ್ ರಾಗಿ ಅಂಬ್ಲಿನ ನಾವು ಬೇಸಿಗೆಯಲ್ಲಿ ಕುಡಿಲೇಬೇಕು. ಹೆಲ್ತ್ಗೆ ತುಂಬ ಒಳ್ಳೆಯದು, ಒಂದು ಒಳ್ಳೆ ಪ್ರೋಬಯೋಟಿಕ್ ಡ್ರಿಂಕ್ ಇದು. ಸೊ ಪೇಸ್ಟ್ ರೆಡಿ ಆಗಿದೆ. ಇವಾಗ ಪೇಸ್ಟ್ನ ಅಂಬ್ಲಿ ಒಳಗಡೆ ಈ ರೀತಿ ಅದ್ದಿ ತೆಗಿಬೇಕು. ಕಂಪ್ಲೀಟ್ ಪೇಸ್ಟ್ನ ಹಾಕೊಳ್ಳೋದಕ್ಕಿಂತ ಈ ರೀತಿ ಬರೀ ರಸನ ಹಾಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದ್ಸಾರಿ ಕಡ್ಕೊಂಡು ಬಿಡ್ತೀನಿ. ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕೊಳ್ತಾ ಇದ್ದೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಇವೆಲ್ಲ ಬಾಡಿನ ತಂಪಾಗಿಡಕ್ಕೆ ತುಂಬ ಸಹಾಯ ಮಾಡುತ್ತೆ. ಸೊ ಬೇಸಿಗೆಯಲ್ಲಿ ನಾವು ಈ ರೀತಿ ಫರ್ಮೆಂಟೆಡ್ ಅಂಬ್ಲಿನ ಸೇವಿಸಲೇಬೇಕು. ಆ್ಯಂಡ್ ಫರ್ಮೆಂಟೆಡ್ ಅಂಬ್ಲಿ ಈಸ್ ರೆಡಿ ಟು ಡ್ರಿಂಕ್. ಸರ್ವ್ ಮಾಡ್ಕೊಂಡು ಬಿಡೋಣ. ನಂಗಂತೂ ಅಂಬ್ಲಿ ಆಲ್ ಟೈಮ್ ಫೇವ್ರೆಟ್. ಇದನ್ನು ಯಾವಾಗ ಕುಡಿದ್ರೂ ಬೋರ್ ಆಗಲ್ಲ. ಟೇಸ್ಟ್ ಜೊತೆಗೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಮೇಲೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿನ ಹಾಕೊಂಡ್ಬಿಟ್ರೆ ಟೇಸ್ಟಿಯಾಗಿರುವಂಥ ತಂಪಾದ ಫರ್ಮೆಂಟೆಡ್ ರಾಗಿ ಅಂಬ್ಲಿ ರೆಡಿ.